ಹಾಯ್ ಎಲ್ರಿಗೂ ನಮಸ್ತೆ. ರವಿವಾರದ ಮಿನಿ ವ್ಲಾಗು. ವೈಶು ನಾನಿಬ್ಬರು ಫ್ರೆಶ್ ಅಪ್ ಆಗಿದ್ವಿ ಎಳ್ನೀರು ಕುಡಿಯೋಣ ಅಂತ ಹೇಳಿ. ಇನ್ನು ಅಮ್ಮನ ಮನೆಯಿಂದ ಬರ್ತಾ ನಾನು ಕರಿಬೇವೆಲ್ಲ ತೊಗೊಂಡು ಬಂದಿದ್ದೆ. ಜವಾರಿದು ಎಷ್ಟು ಘಮ ಇದೆ ನಿಜವಾಗ್ಲೂ. ನಾನು ಅಡುಗೆಯಲ್ಲಿ ಕರಿಬೇವನ್ನ ಸಿಕ್ಕಾಪಟ್ಟೆ ಬಳಸ್ತೀನಿ. ನಿನ್ನೆನೇ ಅದನ್ನೆಲ್ಲ ಸೋಸಿ ತೊಳೆದಿಟ್ಟಿದ್ದೆ, ಚೆನ್ನಾಗಿ ಒಣಗಿದೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮ್ ಒಂದು 15 ದಿನ ಬಳಸ್ಬೋದು ಅಂತ ಹೇಳಿ. ಇನ್ನು ವೈಶು ಅಲ್ಲೊಂದು ಸ್ವಲ್ಪ ದಿನ ಇದ್ಲು, ಆ ಅಮ್ಮನ ಮನೇಲಿ ಈ ಅಮ್ಮನ ಮನೇಲಿ ಇದ್ದಾಗ ತಲೆ ಸ್ನಾನ ಎಲ್ಲ ಮಾಡಿದ್ಲು. ಸೊ ನಾನು ನಿನ್ನೆ ತಲೆ ಸ್ನಾನ ಮಾಡಿಸಿ ಇವತ್ತು ಕಂಪ್ಲೀಟಾಗಿ ಎಣ್ಣೆ ಹಚ್ತಿದ್ದೀನಿ. ಆದಷ್ಟು ತಲೆಗೆ ಮಕ್ಕಳಿಗೆ ಎಣ್ಣೆನೇ ಹಚ್ಚಿ ಕಳಿಸಿ. ಸ್ಕೂಲಿಗೆ ಹೋದರೂ ಕೂಡ ಎಷ್ಟು ಹಣ್ಣೆತ್ತಿ ಅಥವಾ ತಲೆಯಲ್ಲಿ ಎಣ್ಣೆ ಇರುತ್ತೋ ಇಡೀ ದೇಹ ತಂಪಾಗಿರುತ್ತೆ, ಕಣ್ಣಿನ ಸಮಸ್ಯೆಗಳೇ ಬರಲ್ಲ ಅಂತ ಆಯಿ ಯಾವಾಗಲೂ ಹೇಳೋರು. ಸೊ ಹಾಗಾಗಿ ರೆಗ್ಯುಲರಾಗಿ ಮಕ್ಕಳಿಗೆ ಎಣ್ಣೆ ಹಚ್ಚೋದು ತುಂಬಾ ಒಳ್ಳೆಯದು. ಇನ್ನು ಅವಳಿಗೆ ಜಡೆ ಹಾಕಿ ನೀರೆಲ್ಲ ಕಟ್ ಮಾಡಿದೆ. ಆಲ್ಮೋಸ್ಟ್ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇದನ್ನೇ ತೊಗೊಳ್ತಿದ್ದೀನಿ, ಮೊಸರನ್ನ. B12ಗೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಇನ್ನು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ಕೋಬೇಕಿತ್ತು, ಚೇಂಜ್ ಮಾಡ್ಕೊಳ್ತಿದ್ದೀನಿ. ನಾನೇ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು. ವಯಸ್ಸು ಇದ್ದಾಗ ರೆಗ್ಯುಲರಾಗಿ ಎದ್ದು ಏನಾದರೂ ಬರೆಯೋದು, ಡ್ರಾಯಿಂಗ್ ಮಾಡೋದು ಮಾಡ್ತಾಯಿದ್ದು. ಬಟ್ ಅವ್ನು ಹೇಳಿದಾಗ ಏನೂ ಕೇಳಲ್ಲ. ಇವತ್ತು ಅವಳು ಸ್ವಲ್ಪ ಬರಿತಾ ಕೂತಿದ್ಲು. ಫ್ರೂಟ್ಸ್ ಕೂಡ ಕಟ್ ಮಾಡಿಕೊಟ್ಟಿದ್ದೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಇತ್ತು ಬೆಳಗ್ಗೆ ಎಲ್ಲ. ಇನ್ನು ಪ್ರವಚನ ಕೂಡ ಇತ್ತು. ಸೊ ಹಸ್ಬೆಂಡ್ ಡ್ಯೂಟಿ ಆ ಕಡೆನೇ ಇದ್ದಿದ್ದರಿಂದ ಹೋಗೋಣ ಬಾ ಅಂತಲೇ ಕರ್ಕೊಂಡು ಹೋದ್ರು. ಇವಾಗಲೂ ಮನೆಯಲ್ಲಿನೇ ಇರ್ತಿ ಅಂತ ಹೇಳಿ. ಸೊ ಅಲ್ಲಿ ಹೋದಾಗ ಧ್ಯಾನ, ಯೋಗದ ಬಗ್ಗೆ ತುಂಬ ಚೆನ್ನಾಗಿಯೇ ಹೇಳಿದರು. ಇನ್ನು ಮುಗಿಸ್ಕೊಂಡು ಊಟ ಕೂಡ ಅಲ್ಲಿ ತುಂಬ ಚೆನ್ನಾಗಿಯೇ ಮಾಡಿಸಿದ್ರು. ಅದನ್ನು ತಿಂದ್ಕೊಂಡು ಹೊರಟು ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.